ಸತಿಪತಿಗಳ ಒಂದಾದ ಭಕ್ತಿಹಿತವಾಗಿರ್ಪುದು ಶಿವನಿಗೆ. ಈ ಬದುಕನ್ನುವಂಥ ಬಂಡಿ ಸಾಗಬೇಕಾಗಿತ್ತಂದ್ರೆ ಸತಿ ಅನ್ನೋದೊಂದು, ಪತಿ ಅನ್ನೋದೊಂದು ಒಂದು ಮನಸ್ಸಲ್ಲೇ ಸಾಗಬೇಕಂತ ಹೇಳುವಂತೆ ಸಾವಿರಾರು ಕುಟುಂಬಗಳದಾವ. ಪ್ರತಿಯೊಬ್ಬರು ಯಾರು ಬಡಿಗೆತನ ಮಾಡ್ತಾರೆ, ಕಂಬಾರಿಕೆ ಮಾಡ್ತಾರೆ, ಕುಂಬಾರಿಕೆ ಮಾಡ್ತಾರೆ, ಹಗ್ಗ ಮಾಡ್ತಾರೆ, ಅಲ್ಲ ಯಾರು ಒಕ್ಕಲ್ತನ ಮಾಡ್ತಾರೆ, ಯಾರು ಅರಿವಿ ತೊಳಿತಾರೆ, ಯಾರು ಅಗಸರಾದ್ರೆ ಎಲ್ಲರೂ ಬಸವನ ಒಪ್ಕೊಂಡಿದ್ದ. ನೆಲವಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವಂದೇ ಶೌಚಾಚಮನಕ್ಕೆ, ಕುಲವೊಂದು ತಾನು ತನ್ನನ್ನು ಅರಿದವಾಗಿ ಅಂತ ಬಸವನ್ ಹೇಳುವಂತ. ಇಡೀ ಮಾನವ ಕುಲ ಒಂದೇಪ, ಎಲ್ಲರೊಳಗಿರುವಂಥ ಪರಮಾತ್ಮ ಒಬ್ಬನೇ ಇದ್ದಾನೆ. ನಮ್ಮ ಆಚಾರ ನಮ್ಮ ವಿಚಾರಗಳ ಮ್ಯಾಗ, ನಮ್ಮ ನಡತೆ ಮ್ಯಾಗ ನಮ್ಮ ಜಾತಿಗಳಾದ ವಿನಃ ಎಲ್ಲರೊಳಗಿರುವಂಥ ಜ್ಯೋತ್ ಒಂದೇ ಅಂತನ್ನುವಂಥ ಬಸವಣ್ಣ ಎಲ್ಲರೂ ಎಲ್ಲ ಕಾಯಕ ಮಾಡ್ತಾ ಇದ್ದಾಗ ಇವ್ ಮಾರಯ್ಯ, ಈ ಮಾರಯ್ಯ ಒಂದು ಕಾಯಕ ಮಾಡ್ತಿದ್ದ. ಏನ್ ಮಾಡ್ತಿದ್ದ? ಬಹಳ ಬಡವ, ಬೆಂಕೆಂತ ಬಡತನ. ಎಲ್ಲರ ಜೊತೆಗೆ ಊರು ಹೊರಗೆ ಒಂದು ಚಿಕ್ಕದಾದಂಥ ಒಂದು ಹುಲ್ಲಿನ ಗುಡಿಸಲದ. ಲಕ್ಕಮ್ಮ ಅಂತಕ್ಕಂಥ ಒಂದು ಧರ್ಮ ಪತ್ನಿ ಏನು ಮಾಡ್ತಿದ್ದಂದ್ರೆ, ಅದು ಕಲ್ಯಾಣ ನಗರ ಒಂದು ದೊಡ್ಡ ರಾಜ್ಯ, ಅಲ್ಲಿ ಒಂದು ದೊಡ್ಡ ಕೇಂದ್ರ. ಕಲ್ಯಾಣ ರಾಜ್ಯ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸೀಮೆ ಮೇಲೆ ಇರೋದರಿಂದ 2-3 ರಾಜ್ಯಗಳಿಂದ ನೂರಾರು ವ್ಯಾಪಾರಿಗಳು ಬರುತ್ತಿದ್ರು. ಮುತ್ತು ರತ್ನ ಬಂಗಾರ ಬೆಳ್ಳಿ ಹಿಡ್ಕೊಂಡು, ಕಾಳು ಕಡಿ ಹಿಡ್ಕೊಂಡು ಎಲ್ಲ ವಸ್ತು ಒಡವೆಗಳನ್ನು ಕೊಡೋ ತಗೊಳ್ಳೋ ಮಾರಾಡುವಂಥ ಒಂದು ದೊಡ್ಡ ಮಾರ್ಕೆಟ್ ಇತ್ತು, ಮಾರುಕಟ್ಟೆ. ಅದರೊಳಗೆ ಕಾಳು ಕಡಿ ಮಾರುವಂಥದ್ದು ಒಂದು ಪ್ಯಾಟ್ ಇತ್ತಲ್ಲ. ಕಡ್ಲಿ ಮಾರ್ತಿದ್ರು, ಗೋಧಿ ಮಾರ್ತಿದ್ರು, ಅಕ್ಕಿ ಮಾರ್ತಿದ್ರು, ಜೋಳ ಮಾರ್ತಿದ್ರು. ಎತ್ತಿನ ಬಂಡೆ ಅಂತಂದು ಇಳಿಸ್ತಿದ್ರು, ಎತ್ತಿನ ಬಂಡೆಗೆ ಹೇರ್ತಿದ್ರು, ತಗೋತಿದ್ರು, ಕೊಡ್ತಿದ್ರು, ವ್ಯಾಪಾರ ಆಗ್ತೈತಿಲ್ಲ. ಈ ಚೀಲ ತಗೊಂಡು ಎತ್ತಿನ ಬಂಡೆಗೆ ಇಳಿಸು ಏರ್ಸು ಹೊತ್ನ್ಯಾಗ ಒಂದಿಟ್ಟು ಏನೋ ಆಗಿ ಆ ಚೀಲದಾನ ಒಂದು 4 ಕಾಳು ಬಿಡ್ತಿದ್ವಲ್ಲ ಮಣ್ಣಾಗ. ಆ ಪ್ಯಾಟ್ಯಾಗ ಎಲ್ಲ ಮಣ್ಣಾಗ ಬಿದ್ದಂಥ ಕಾಳುಗಳನ್ನು ಆಯ್ಕೊಂಡು ಬರ್ತಿದ್ದ. ಅದಕ್ಕಾಗಿ ಇವನ ಹೆಸರು ಆಯ್ದಕ್ಕಿ ಮಾರಯ್ಯ. ಏನಂತಾರೆ? ಇವ ಯಾವ ಊರು ಗೌಡ ಅಲ್ಲ, ಯಾವ ಊರು ದೇಸಾಯಿ ಅಲ್ಲ, ಯಾವ ದೊಡ್ಡ ಒತ್ತಂದಾರ ಜಮೀನ್ದಾರ ಅಲ್ಲ. ಪ್ಯಾಟ್ಯಾಗ ಬಿದ್ದಂಥ ಮಣ್ಣನ ಕಾಳು ಆಯಿಸ್ಕೊಂಡು ಬರ್ತಿದ್ದ. 1-2 ಸೇರ 3 ಸೇರ ಲಕ್ಕಮ್ಮನ ಕೈಯಾಗ ಕೊಟ್ಟಾಗ ಅವತನ ಸ್ವಚ್ಛ ಹಂಗೆ 4 ಸಲ ನೀರಲ್ಲಿ ತೊಳೆದ ಕೇರಿ, ನೀರೊಳಗೆ ತೊಡ ಸ್ವಚ್ಛ ಮಾಡಿ, ಮಣ್ಣಿನ ಗಡಿಗೆ ಒಳಗೆ ಅನ್ನ, ಒಂದಿಷ್ಟು ಅಂಬಲಿ, ಅದ್ರಾಗ ಒಂದಿಟ್ಟು ಏನು ಪಲ್ಯ, ಏನು ಸಾಂಬಾರು ಮಾಡ್ತಿದ್ಳು. ಆಯ್ಕೊಂಡು ಬಂದು ಗಂಡ ಐತಿ ಊಟ ಮಾಡಿ ಇರ್ಬೇಕಲ್ಲ. ಮಣ್ಣಾಗಿನ ಅಕ್ಕಿ ಕಾಳು ಆಯ್ಕೊಂಡು ಬಂದರು ಸಹಿತ ಇಂಥ ಬಡವ ದಿನಕ್ಕೊಂದು 5 ಜನ 10 ಜನ ಸಾಧು ಸಂತರಿಗೆ ಅನ್ನ ದಾಸೋಹ ಮಾಡ್ತಿದ್ದ. ಕೊಟ್ಟದ್ದು ಕೆಟ್ಟಿತನಲು ಬೇಡ. ಯವ್ವ, ನಿಮ್ಮ ಒಂದು ಮಾತು ಕೇಳ್ತಾನೆ ಎಲ್ಲರಿಗೆ. ಒಂದು ಕಾಳು ನೀವು ಭೂಮಿ ತಾಯಿ ಉಡ್ಯಾಗ ಹಾಕಿರ 3 ತಿಂಗಳದಾಗ ಆ ತಾಯಿ ಒಂದು ಕಾಳಕ್ಕೆ 1,000 ಕಾಳು ಕೊಡ್ತಾರೆ. ಮಲ್ಲೈನ ಪಟ್ಟಿ ಕೊಡಬೇಕೋ ಬೇಡ? ಎಲ್ಲರೂ ದೊಡ್ಡ ಕೈಲೆ ಮಾಡೋ ಹುಡುಗರಿಗೆ ವಜ್ಜಾಗಲಾರ್ದಾಗ ನಾವು ಚಂದ ಮಾಡಬೇಕೋ ಬೇಡವ? ದೇವ್ರು ನಮ್ಗೆ ಕೊಟ್ಟನಿಲ್ಲೋ ಹೇಳ್ರಿ? ಬ್ಯಾಂಕ್ದಾಗ ನಾವು ಹೋದ್ರೆ ರೊಕ್ಕ ಇಟ್ಟಿವಿ ಅಂದ್ರೆ 9 ಬಡ್ಡಿ ಕೂಡ ಅವ್ರದಾರ, 10 ಬಡ್ಡಿ ಕೂಡ ಅವ್ರದಾರ. ಅದರ 3 ತಿಂಗಳೊಳಗೆ ಒಂದು ಕಾಳು ತೊಗೊಂಡು ಒಂದು ಕಾಳಕ್ಕೆ 1,000 ಕಾಳು ಕೊಡುವಂಥ ಬ್ಯಾಂಕ್ ಯಾವ್ದಾರ ಇದ್ರೆ ಅದು ಭೂಮಿ ತಾಯಿಪ, ಅದು ಭಗವಂತನ ಬ್ಯಾಂಕ್. ಜೀವನ ಒಬ್ಬರೇ ಹೇಳ್ರಿವ ನನಗೆ. ನಾವು ಬಿತ್ತಾಕ ಹೋಗುತ್ನ್ಯಾಗ ಮೆಕ್ಕೆಜೋಳ ತೊಗೊಂಡು ಹೋಗ್ತೀವಲ್ಲ, ಬಿತ್ತಾಕ ಹೋಗುತ್ನ್ಯಾಗ 2 ಪಾಕಿಟ್ ಇಟ್ಕೊಂಡು ಗಂಡ ಎಂತಿ ಮೋಟರ್ ಸೈಕಲ್ ಮ್ಯಾಗ ಹೋಗ್ತೀವಲ್ಲ. ಹೋಣ್ರಿ ನೋಡ್ರಿ, ನಿಮ್ದ ಕತೆ ಹೇಳತ್ತನ. 4 ಕಿಲೋದು 2 ಪಾಕಿಟ್ ತೊಗೊಂಡು ಮೋಟರ್ ಸೈಕಲ್ ಮ್ಯಾಗ ಇಬ್ರು ಬಿತ್ತಾಕ ಹೋಗ್ತೀವಿ ಹೊಲಕ್ಕೆ ಗೊಂಜಾಳ. ಅದ್ರ ರಾಶಿ ಮಾಡಿ ತೊಗೊಂಡು ಬರುತ್ನ್ಯಾಗ ಮೋಟರ್ ಸೈಕಲ್ ಮ್ಯಾಗ ತರಂಗಿಲ್ಲ, 2 ಟ್ಯಾಕ್ಟರ್ನಾಗ 100 ಚೀಲ ತುಂಬಿಕೊಂಡು ಬರ್ತೀವಿ ಅಲ್ಲ. ಪಿಶಿವಿಗೆ 50 ಕ್ವಿಂಟಲ, 2 ಪಿಶಿವಿಗೆ 100 ಕ್ವಿಂಟಲ. ಒಂದು ಕಾಳಿಗೆ ಭವಿಷ್ಯ ಕಾಳು ದೇವ್ರು ಕೊಟ್ಟನಲ್ಲ. ದೇವ್ರು ನನಗೆ ಏನು ಕೊಟ್ಟ ಅಂತ ಕೇಳ್ತಿಲ್ಲ, ಏನೇನು ಕೊಡ್ಬೇಕಪ್ಪ ನಿಮ್ಗೆ? ಇದು ಖರೆ ಅನಿಸತಿ ಇಲ್ಲೋ? ಇದು ಒಂದು ಕಾಳಿಗೆ 1000 ಕಾಳ ಆಕೆ ಉಡ್ಯಾಗ ತೊಗೊಂಡು ನಿಮ್ಮ ಮನೆ ತಂದು ತುಂಬಾಕತ್ತಾಳ ತಾಯಿ. ಎಲ್ಲಿ ರತ್ನಗಿರಿ, ಎಲ್ಲಿ ಕಾರವಾರ, ಎಲ್ಲಿ ಮುಂಬಯ, ಇಲ್ಲಿಂದ 1000 ಕಿಲೋಮೀಟರ್ ದೂರ ಅದಾವ. ಅಲ್ಲಿರುವಂಥ ಉಪ್ಪು ಸಮುದ್ರ ನೀರು ಫಿಲ್ಟರ್ ಮಾಡ್ರಿ ಯಾರು? ಬ್ಯಾಸ್ಗಿ 10 ಟ್ಯಾಕ್ಟರ್ ತಿರುಗಾಡ್ತಾವ. ಒಂದು ಟ್ಯಾಂಕರ್ ನೀರು ತೊಗೋಬೇಕಾದ್ರೆ 2,000 ರೂಪಾಯಿ. ಒಂದು ದೊಡ್ಡ ಮಷೀನ್ ಇರ್ತದೆ, ಹಿಂದೊಂದು ಟ್ಯಾಂಕರ್, ಒಂದು 500 ಲೀಟರ್ ನೀರ್ಕಿಂತ ದೊಡ್ಡ ಟ್ಯಾಕ್ಟರ್ ಎಳಿಬೇಕಾಗ್ತದೆ.
ತೆಳಗಿಂದ ಪೈಪ್ ಹಾಕಿಲ್ಲ, ಮ್ಯಾಗಿಂದ ಯಾರೂ ಕೈ ಹಿಡಿದು ತಂದಿಲ್ಲ. ಅಲ್ಲಿ ಸಮುದ್ರದಾಗಿರುವಂಥ ನೀರ ಆಕಾಶದಾಗ ಮೋಡಾಗಿ ಬಂದ 4 ತಾಸು ಕಟ್ಟಗೇರಿ ಮ್ಯಾಗ ಮಳೆ ಬಿತ್ತಂದ್ರೆ ಹತ್ತನೇ ತಾಲೂಕದ ಎಲ್ಲ ಕೆರೆ ತುಂಬಿ ಹೊಳಿಗೆ ಮಹಾಪುರ ಬರ್ತೈತೆ. ಎಲ್ಲ ಯಾರು ಮಾಡಿರಪ್ಪ? ಯಾವ ಶಾಸಕರು ಮಾಡಿರ್ತಾನೆ? ಹೇಳಿರ್ತೇನೆ ನಾವು ಭಾಳ ಕಲಿಯೋದು ಅದ ಜೀವನದಾಗ. ಎತ್ತು ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಮಗಳುವ ಪುಣ್ಯಗಳನ್ನೇ ನೆಂಬೆ ರಾಮನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಯವ್ವ, ಈ ಜಗತ್ನ್ಯಾಗ ನಾವು ಬರುತ್ನ್ಯಾಗ ಏನೂ ತಂದಿಲ್ಲ, ಹೋಗುತ್ನ್ಯಾಗ ಏನೂ ಒಯ್ಯಂಗಿಲ್ಲ. ಇಲ್ಲಿ ಏನೇನು ನಡೆದತ್ತೆಲ್ಲ ನನ್ನ ಕೈಲೇ ಅಲ್ಲ, ಇದೆಲ್ಲ ನಡೆಸುವಂತ ಭೂಮಿ ತಾಯಿ, ನೀರ, ಸೂರ್ಯನ ಬೆಳಕ, ಗಾಳಿ, ಇದೆಲ್ಲವೂ ಪರಮಾತ್ಮಂದು. ಇದೆಲ್ಲವೂ ಜಗದವನಾಗಿರ್ತಕ್ಕಂಥ ಪರಮಾತ್ಮನ ಲೀಲೆ, ಪರಮಾತ್ಮ ಕೊಟ್ಟದ್ದು. ಅಂಥ ಭಗವಂತನ ಜಗತ್ತಿನೊಳಗೆ ಒಂದು 50-80 ವರ್ಷ ಬಂದ ನಾವು ಪಾತ್ರ ಮಾಡಿ ಹೋಗ್ತಕ್ಕಂಥ ಪಾತ್ರಧಾರಿಗಳ ವಿನಃ ಈ ಜಗತ್ತಿನೊಳಗೆ ನಮ್ಮದು ಅನ್ನೋದು ಯಾವುದೋ ಇಲ್ಲ. ನಮ್ಮ ಮುತ್ಯಾನ ಹೆಸರು ಮ್ಯಾಗಿತ್ತು ಮೊದಲು, ಅತನಿ ಇದ್ರಾಗ ಸಿಕ್ಕ ಹೊಡೆದ ಇಲ್ಲ. ಮುತ್ಯಾಂದ 100 ಎಕರೆ, ಈಗ 4 ಮಂದಿಯಾಗಿ 25 4 ಕಾಗದ ಅದು. ಮತ್ತು ನಮ್ಮ ಮಕ್ಕಳು ಮತ್ತು ಅದ್ರಾಗ 10 ಎಕರೆ ಆಯಿತು. ನಮ್ಮೆಲ್ಲರೂ ಕಾಗದ ಮ್ಯಾಗ ಹೆಸರು ಬರ್ಕೊಂಡು ಕಾಗದೂ ಹೋಗ್ತಾವ, ನಾವು ಹೋಗ್ತೀವಿ. ಅದ್ರ ಭೂಮಿ ತಾಯಿ ಕಟ್ಟಿಗೆರಕ್ಕೆ ಹಾಕಿ ಮಾತ್ರ ಇಲ್ಲೇ ಅದಾಳಕ್ಕೆ, ಎಲ್ಲೂ ಹೋಗಿಲ್ಲ. ನಾವು ನೀವು ಬಂದು ಹೋಗ್ತಕ್ಕಂಥ ಪ್ರವಾಸಿಗರಲ್ಲ ಇವ. ಬಸ್ನಾಗ ಕೂತಿರಂಗಿಲ್ಲ ಬಸ್ನಾಗ. ಯಾರು ನಿಮಗೆ ಕೇಳ್ರಿ ಅಂದ್ರೆ ಏನು ಹೇಳ್ತೀರಿ? ಏನು ಹೇಳ್ತೀರಿ? ಈ ಸೀಟ್ ಯಾರ್ದು ಏನಂತೀರಿ? ಯಾರೇ ಅಂದ್ರೆ ಈ ಸೀಟ್ ಯಾರ್ದು ಕೇಳ್ತಾರೆ. ಸುಮ್ಮ ಏನ ಸೀಟ ಯಾರ್ದು ಅಂದ್ಕೊಳ್ಳಿ ಏನಂತೀರಿ? ನನ್ನ ಸೀಟ್. ಏನಂತೀರಿ? ನನ್ನ ಸೀಟ್ ಅಂತೀರಿ. ಅದು ಸೀಟ್ ನಗಾಕೈತು. ಮುಂಜಾನೆ ಹಿಡ್ಕೊಂಡು ಸಂಜೆ ತನ 4000 ಮಂದಿ ಕೂತರು. ಈ ಎಲ್ಲರೂ ಸೀಟ್ ನಾನು ಅಂದರು. ನಾನು ಅವರೆಲ್ಲ ಇಳಿದು ಹೋದ್ರೆ ನಾ ಮಾತ್ರ ಖಾಯಮ ಇಲ್ಲೇ ಒಂದೇ ಜಾಗದಾಗ ಅದನ್ನು ಅಲ್ರಿ. ಎಲ್ಲರೂ ನಾನು ನಂದ ಅಂದರು, ನಾ ಮಾತ್ರ ಇಲ್ಲೇ ಅದನ್ನು 20 ವರ್ಷ ಈ ಗಾಡ್ಯಾಗ ಮೂಲ್ಯಾಗ ನಾನೇನು ಕುಣ್ಸ್ಯಾರನ ಅಳಿಗಾಡಿಲ್ಲ. ಕೂತವ್ರು ನಾ ಅಂತಾರೋ, ನಾನು ಅವ್ರ ಊರು ಬರೋಣ ಇಳಿದು ಹೋಗ್ತಾರೆ. ಹಂಗೆ ಇರುತನ ಕೊಂಡೋದದ, ಟಿಕೆಟ್ ತೆಗಿಯೋದದ, 150 ಕಿಲೋಮೀಟ್ರ್ ನಮ್ಮ ಟಿಕೆಟ್ ತೆಗೆದು ಕೊಂಡೋದದ. ಇರುತನ ನನ್ನದು ಅನ್ನೋದದ. ನಮ್ಮ ಊರು ಬಂದಾಗ ನಂದನು ಸೀಟ್ ಬಿಟ್ಟು ಹಿಡಿಯೋದಾಗ ಗಾಡಿ ಮುಂದೆ ಹಂಗೆ ಸಾಗಿರ್ತೈತಿವ. ಹಂಗೆ ನಮ್ಮ ಅಪ್ಪ ಬಂದ, ನಮ್ಮ ಅಜ್ಜ ಬಂದ, 110 ವರ್ಷ ಬದುಕಿದ. 100 ವರ್ಷ ಮನ ತ್ವಾಟ ಕಮತ ಭೂಮಿ ಎಲ್ಲ ನಂದಂದ. 110 ವರ್ಷ ಆದ ಬಳಿಕ ನಮ್ಮ ಮುತ್ಯ ಒಂದೇನು ಇಳಿಬೇಕಾತ. ಆಯಿ ಇಳಿದಳು, ಮುತ್ಯ ಇಳ್ದ, ಅಪ್ಪ ಬಂದ. ಅಪ್ಪ 80 ವರ್ಷ ಸಂಸಾರ ಗಾಡ್ಯಾಗ ಕೂತ, ಅವ ಇಳ್ದ. ಮಕ್ಕಳು ಮೊಮ್ಮಕ್ಕಳು ಬಂದವ್ರೆಲ್ಲ ಇರೋ ತನ ನಂದ ಅನ್ನೋದದ. ಅದ್ರ ಕೂತಾಗ ಒಂದು ಮರಿಬಾರ್ದು. ಇಳಿಯುದೈತೆ ಅಂತ ತಲೆಯಾಗ ಇಟ್ಕೊಂಡು ಕೂತೀವಿ ಅಂದ್ರೆ ಇಳಿದ್ನಾಗ ಕಷ್ಟ ಆಗಂಗಿಲ್ಲ ಜೀವನದಾಗ. ಎಂತಿಂತವ್ರು ಜಗತ್ತಿನಾಗ ಬಂದು ಹೋಗಲಿಲ್ಲ. ಹಸ್ತಿನಾಪುರವನ್ನು ಆಳ್ತಕ್ಕಂಥ ಪಾಂಡವರು ಹೋದರು. ಅಯೋಧ್ಯೆನ ಆಳ್ತಕ್ಕಂಥ ಅವತಾರಿ ಪುರುಷ ಹೋದ. 60,000 ಹೆಂಡ್ರು, 60,000 ಮಕ್ಕಳು, 16,000 ಹೆಂಡ್ರು. ಜಗತ್ತಿಗೆ ತತ್ವಜ್ಞಾನವನ್ನು ಹೇಳ್ತಕ್ಕಂಥ ಭಗವಂತ ಸಹಿತ ಒಂದೇನ ಇದು ಹಳಿದಾದ ಬಳಿಕ ಇದನ್ನು ಚೆಲ್ಲಬೇಕಂತ ನದಿ ದಂಡೆಗೆ ಯಾರೂ ಇಲ್ಲ ಜಾಗದಾಗ ಚೆಲ್ಲಿ ಹೋಗಿಬಿಟ್ಟು ದೇವ್ರ ಯಾರು ಶಾಶ್ವತ ಜಗತ್ತಿನೊಳಗ. ಆದ್ರೆ ಇರುತ್ತ ನಾವು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕಲ್ಲ, ಇದು ಜೀವನ. ನೋಡ್ರಿ ಅವ ಏನು ಮಾಡ್ತಿದ್ದ? ಆಯ್ದಕ್ಕಿ ಮಾರಾಯ. ಅವನ ಪಾಪ ಹೆಸರು ಆಯ್ದಕ್ಕಿ ಮಾರಾಯ. ಮಣ್ಣಾಗಿ ಬಿದ್ದು ಕಾಳ ತೊಗೊಂಡು ಬಂದು ಹೆಣತಿ ಕೊಡ್ತಿದ್ದ. ಖೇರಿ ಸ್ವಚ್ಛ ಮಾಡಿ ಅನ್ನ ಬಾನ ಮಾಡಿ ನೀಡ್ತಿದ್ರು. ಅಂತ ಬಡು ಅಕ್ಕಿ ಹಾಯ್ಕೊಂಡು ಬರವಿದ್ರು ಸಹಿತ ಒಂದು 5 ಜನ 10 ಜನ ಸಂತರಿ ಅನ್ನದಾನ ಮಾಡ್ತಾ ಇದ್ರು. ಆಶಾ ಹರಿಯದ
ನಾವು ಪ್ರವಚನ ಎಲ್ಲಿಂದ ಶುರು ಮಾಡೀವಿ? ನಾವು ಒಳಗೂ ಸ್ವಚ್ಛ ಹೊರಗೂ ಸ್ವಚ್ಛ ಯಾವಾಗ ಆಗ್ತೀವಲ್ಲ ಅದೇ ಕೂಡಲ ಸಂಗಮ, ಅದೇ ಕಾಶಿ, ಅದೇ ಶ್ರೀಶೈಲ ಮಲ್ಲಿಕಾರ್ಜುನ. ಭಾಳ ಬಡವ್ರಿ. ಒಂದು ಪ್ರಸಂಗ ನೋಡ್ರಿ, ಒಂದಿನ ಪ್ರವಚನಕ್ಕೆ ಹೋಗಿದ್ದ ಅವ. ಒಂದೊಂದು ಓನ್ಯಾಗ ಒಮ್ಮೆ ಆರಿಸಿದ್ರೆ ಪ್ಯಾಟ್ಯಾಗ ಸಂತಿದನ ಆರಿಸವ, ಸಂತಿಲ್ಲಾಗ ಏನು ಮಾಡ ಓನ್ಯಾಗ್ರಿ ಅಲ್ಲಿ ಇಲ್ಲಿ ಬಿದ್ದದ ಆರಿಸಿದ್ದ. ಅವತ್ತು ನಾವು ಪ್ರವಚನಕ್ಕೆ ಹೋಗುತ್ತೆ ನಾವು ಒಂದು ನಿರ್ಣಯ ಮಾಡಿದ್ದ, ಇವತ್ತು ಅನ್ನ ಬಸವಣ್ಣ ಮಹಾಮಂತ್ರಿ ಬಸವಣ್ಣನ ಮಹಾಮನೆ ಅಲ್ಲಿ ನಿತ್ಯ ದಾಸೋಹ ನಡೀತಿತ್ತು. ಸಾವಿರಾರು ಜನ ಬಡವರು ಸಂತರು ಬಂದು ಉಂಡು ಹೋಗ್ತಿದ್ರು. ಬಸವಣ್ಣ ಅಂಗಳಾಗ ಹೋಗಿ ಅಕ್ಕಿ ಆರಿಸ್ಬೇಕತ್ ವಿಚಾರ ಪಟ್ಕೊಂಡ ಹೋಗುತ್ತೆ ನಾವು ಒಂದು ಕೈ ಚೀಲ ತೊಗೊಂಡು ಪ್ರವಚನಕ್ಕೆ ಹೋದ. ಚಂದಂಗೆ ಹೋಗಿ ಪ್ರವಚನ ಕೇಳಿದ. ಅವತ್ತು ಪ್ರವಚನ ಭಾಳ ಚಂದ ನಡೀತ್ರಿ. ಪ್ರವಚನ ಕೇಳ್ಕೋತ 2 ತಾಸು 8 ಆತು, 8:30 ಆದ್ರೆ ಮುಗಿವತ್ತು ಪ್ರವಚನ. ಭಾಳೋತ್ತಿಗೆ ಮುಗೀತು. ಭಾಳೋತ್ತಿಗೆ ಮುಗಿದಾಗ ಎಲ್ಲ ಮಂಗಲಾರತಿಯಾಗಿ ಶಿವಾನುಭವ ಮಂಟಪದಿಂದ ಹೊರಗೆ ಬಂದು ನೋಡ್ತಾನ. ಹೊತ್ತು ಏರಾಕತ್ತಿತ್ತು. ಆ ಶಿವಾನುಭವ ಮಂಟಪ ಕಟ್ಟಿ ಮೇಲೆ ನಿಂತ ಈ ಮನುಷ್ಯನ ಒಂದು ಸ್ವಲ್ಪ ಮುಖ ಸಣ್ಣ, ಕಣ್ಣಲ್ಲಿ ನೀರು ಬಂದುವಂತೆ. ಯಾಕ್ರಿ ಅಂತ ನೀವು ಕೇಳ್ಬೋದು. ಕಿಶಾಗ ರೊಕ್ಕ ಅದಾವ, ಅಂಗಡಿಯಾಗ ಕೊಟ್ಟಿವಿ, ಬಡ ಬಡ ಪ್ಯಾಕಿಂಗ್ ಮಾಡ್ದ, ಹೋಗಿ ಮನ್ಯಾಗ ಖೇರು ಅನ್ನ ಮಾಡಿರತ್ತೆ. ಎಲ್ಲೈತಿ ಹೇಳ್ರವ? ಕಿಶಾನ್ ರೊಕ್ಕ ತೊಗೊಂಡು ಅಂಗಡಿಯಾಗ ಕೊಟ್ಟ, ಬಡಗನವ್ರು ಪ್ಯಾಕಿಂಗ್ ಮಾಡಿ ಕೊಟ್ರು, ಚೀಲ ತೊಗೊಂಡು ಕೊಡೋಣ ಹೆಣ್ಣದ ಕೇಳಲ್ಲ. ಪ್ಯಾಟ್ಯಾಗ ಬಿದ್ದು ಮಣ್ಣಾಗ ಬಿದ್ದು ಒಂದೊಂದು ಕಾಳನ್ನು ಹಾಯ್ಕೊಂಡು ಬರಬೇಕು. 2-3 ಶೇರ್ ಅಕ್ಕಿ ಹಾಯಿಸ್ಬೇಕಾದ್ರೆ ಒಂದು 2-3 ತಾಸು ಹತ್ತಿತ್ರಿ. ದೇವಾ ಎಲ್ಲರೂ ಪ್ರವಚನ ಮುಗಿಸಿ ಅವ್ರವ್ರ ಕೆಲಸ ಕಾರ್ಯಕ್ಕಾಗಿ ಮನೆಗೆ ಹೊಂಟಾರ. ಈ ಕಟ್ಟಿ ಮೇಲೆ ನಿತ್ತಂತ ಬಡವನ 2 ಕಣ್ಣೊಳಗೆ ನೀರು ಬರ್ಲಿಕ್ಕತ್ಯಾವ. ಯಾಕ್ರಿ ಸ್ವಾಮಿಗಳತ್ ನೀವು ಮಾತು ಕೇಳ್ರ ದೇವ್ರೆ? 12 ಗಂಟೆ ಆದ ಕೂಡಲೇ ಮನೆಗೆ ಗುರುಗಳು ಊಟಕ್ಕೆ ಪ್ರಸಾದಕ್ಕೆ ಬರ್ತಾರೆ. 12 ಗಂಟೆ ಒಳಗಿನ ಅಕ್ಕಿನ ಆರಿಸೋದು ಆಗಂಗಿಲ್ಲ. ಒಂದೊಂದು ಕಾಳೆಲ್ಲ ತಗೊಂಡು ಮನಾಂದು ಓದು, ಹೆಣತಿ ತೊಳೆದು, ಅನ್ನ ಮಾಡಿ ಎಲ್ಲ ಈ ಬಾಳಿಯಲ್ಲಿ ಇಟ್ಟು ಮಂಗಳಾರತಿ ಅಂದು ಇನ್ನು ಆಗೋದಿಲ್ಲ. ಮನೆಗೆ ಬಂದು ಗುರುಗಳು ಉಪವಾಸ ಹೋಗ್ತಾರಲ್ಲ ದೇವ, ಈ ಬಡವ ಹೋಗಿ ಇನ್ನು ಮಣ್ಣಾಗಿರುವಂತ ಅಕ್ಕಿ ಯಾವಾಗ ಹಾಯಿಸೋದು? ಬಹಳ ಟೈಮ್ ಆಗೈತಿ. ಅವಸರಾಗಿ ಓಡಿ ಓಡಿ ಕೈ ಚೀಲ ತಗೊಂಡ ಅನ್ನ ಬಸವಣ್ಣ ಮಹಾಮನೆ ಎದುರಿಗೆ ಬರ್ತಿದ್ದ. ಆದ್ರೆ ಗೊತ್ತಿತ್ತು ಮಹಾಮಂತ್ರಿ ಬಸವಣ್ಣ, ವಿಶ್ವಗುರು ಬಸವಣ್ಣ, ಸಮತಾವಾದಿ ಬಸವಣ್ಣ, ಮಹಾದಾಸೋಯಿ ಬಸವಣ್ಣ, ಜಗಜ್ಯೋತಿ ಬಸವಣ್ಣ. ಗೊತ್ತಿತ್ತು ಇವತ್ತು 5 ಅಕ್ಕಿ ಮಾರಾಯ ಎಕಡೆ ಅಕ್ಕಿ ಆರ್ಸಕ್ ಹೋಗ ಗೊತ್ತಿತ್ತು. ಅವಾಗ ಇವತ್ತು ಬಸವಣ್ಣನ ಬಾಗಿಲೆದರಿಗೆ ಅಕ್ಕಿ ಆರ್ಸಕ್ ಬರವಂತ ಗೊತ್ತಾದಾಗ ದಯವೇ ಧರ್ಮದ ಮೂಲ ವಯ್ಯ ಅಂತ ಹೇಳುವಂತ ಬಸವನ ಗೊತ್ತಿಲ್ಲನ್ರಿ ಹೇಳ್ರವ? ಅಲ್ಲಿರುವಂತ ಒಂದು 4-8 ಆಳುಗಳು ಕರೆದು ಹೇಳ್ತಾರ, ಹಂಗ ಎತ್ತಿ ಕೊಟ್ಟು ತೊಗೊಂಡು ಒಂದು ಚೀಲ ತೊಗೊಂಡು ಹೋಗಂದ್ರೆ ನಾವು ಎಂದೂ ತೊಗೊಂಡು ಹೋಗಂಗಿಲ್ಲ. ಸತ್ಯ ಶುದ್ಧ ಕಾಯಕಂದ್ರೆ ಗೊತ್ತನ್ರಿ? ನಾವು ಮಾಡುವಂಥ ಕಾಯಕ ಪ್ರಾಮಾಣಿಕ ಇರಬೇಕು, ಅದು ಶುದ್ಧ ಇರಬೇಕು. ಯಾರೋ ಮ್ಯಾಗ ಅನ್ಯಾಯ ಮಾಡಿ ಯಾರ್ದೋ ಹಾಳು ಮಾಡಿ ತಂದು ಎಲ್ಲೋ ಒಂದು ದೊಡ್ಡ ಕೊಡ್ತಾನಂತಲ್ಲ. ಯವ್ವ, ನಾವು ಗಳಿಸಿರುವಂಥ ಸಂಪತ್ತು ಐತಿಲ್ಲ, ನಾವು ಗಳಿಸಿರುವಂಥ ರೊಕ್ಕ ಐತಿಲ್ಲ, ಅದಕ್ಕೆ ನಮ್ಮ ಬೆವ್ರ ಹನಿ ಹತ್ತಬೇಕು. ಯಾರೋ ಕಣ್ಣೀರು ಹತ್ತಬಾರ್ದೇವ. ಬೆವ್ರ ಹನಿ ಹತ್ತಿ 10 ಪೈಸೆ ಬಂದ್ರೆ ಅದ್ರ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳ, ಪ್ರಶ್ನೆ ಇಲ್ಲ. ಯಾರೋ ಮ್ಯಾಗ ಅನ್ಯಾಯ ಮಾಡಿ ಇನ್ನೊಬ್ರು ರಕ್ತ ಹಿಂಡಿ ಅಕಸ್ಮಾತ್ ನಾವು ಹೋಳಿಗೆ ತುಪ್ಪ ಉಣ್ಣದೊಳಗೆ ಏನೋ ಇಲ್ಲ. ಆವಾಗ ಬಸವನಂತಾನ ಒಂದು ಚೀಲ ಒಯ್ಯೋ ಅಂತ ಹೇಳಕ್ ಕೊಟ್ರೆ ಆ ಬಡ ಮನುಷ್ಯ ಒಯ್ಯಂಗಿಲ್ಲ, ಅವ ಮತ್ತು ಆರಸಾವ. ಅದಕ್ಕಾಗಿ ಅವ ಆಶೆ ಇಲ್ಲದಂಥ ಮನುಷ್ಯ ಅದ, ನಾವು ಕೇಳಂಗಿಲ್ಲ. ಅವು ಎಲ್ಲಿ ಅಕ್ಕಿ ಆಯಸಾವದ ನಮ್ಮ ಅಂಗಳು ಮುಂದೆ ಒಂದು 10-20 ಸೊಲಿಗೆ ಒಂದು ಅರ್ಧ ಚೀಲ ಅಕ್ಕಿ ತೊಗೊಂಡ ಅಲ್ಲಿ ಎಲ್ಲ ದಟ್ಟು ಒಗದು ಬಿಡ್ರಿ ಅಂದ ಅಲ್ರಿ. ಸಾಧು ಸನ್ಯಾಸಿಗಳು ಗುರುಗಳು ಸತ್ಪುರುಷರಂದ್ರೆ ಇವ ನಮ್ಮ ಅವ್ವ ಅಪ್ಪಿದ್ದಂಗ. ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ಬಂಧು ಬಳಗ. ಹಡದ ತಾಯಿಕ್ಕಿಂತ ಹೆಚ್ಚು ಪ್ರೀತಿ ಯಾರ್ದನ್ನ ಗುರುವಿಂದ ಅಂತ ಹೇಳ್ತಾರೆ. ಬಸವಣ್ಣದ ಎಷ್ಟು ಮನಸ್ಸು ದೊಡ್ಡದ್ರಿ. ಈ ಬಡವನ ಸಲುವಾಗಿ ಮರಗಟ್ಲೆ ಅಕ್ಕಿ ತೊಗೊಂಡು ದಟ್ಟು ಚೆಲ್ಲಿದಂತ. ಪ್ರವಚನಕ್ಕೆ ಟೈಮ್ ಆಗಿತ್ತು, ಮನ್ನಾಗಿನ ಕಾಳ ಆರ್ಸಕ್ಕೆ ಟೈಮ್. ಇನ್ನೇನು ಗುರುಗಳು ಬಂದು ಖಾಲಿ ಹೋಗ್ತಾರತಿ. ಬಡ ಒಳ್ಕೋತ್ ಪಿಶಿ ತೊಗೊಂಡು ಬಂದ. ಅಲ್ಲಿ ಬಂದು ದಟ್ಟು ಅಕ್ಕಿ ನೋಡಿದ ಕೂಡಲೇ ಬಹಳ ಮನುಷ್ಯ ಖುಷಿ ಆಯ್ತಂತೆ. ದೇವಾ ಹರ ಹರ ಮಹಾದೇವ, ಹರ ಹರ ಸದಾ ಶಿವ,
ಶಿವಾಯ ಶಿವಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ ಹರ ಮಹಾದೇವ ಹರ ಹರ ಸದಾ ಶಿವ गुरुनाथ महाराज की ಇದೆಲ್ಲ ಬಿದ್ದಕ್ಕಿ ನೋಡಿದ್ರೊಳಗೆ ಅವನಿಗೆ ಎಷ್ಟು ಖುಷಿ ಆಯ್ತಲ್ಲ. ದೇವರಿಗೆ ದೇವರಾಗಿರುವಂತ ಮಹಾದೇವನೇ ಕಷ್ಟದಲ್ಲಿ ಬಾಳಿ ಬದುಕತಕ್ಕಂತ ಒಬ್ಬ ಬಡವ ಮಣ್ಣೊಳಗೆ ಬಿದ್ದಿರುವಂತ ಅಕ್ಕಿಗಳನ್ನ ಆಯ್ಕೊಂಡು ಬಂದು ಸಂತರ ಸೇವೆ ಮಾಡುವಂತ ಬಡವ ಬಡತನದಲ್ಲಿ ಇದ್ದಾನೆ. ಅವನಿಗೆ ಕಷ್ಟ ಕಾಲ ಬಂದಾಗ ಈ ಬಡವನಿಗೆ ಸಹಾಯ ಮಾಡೋಗೋಸ್ಕರವಾಗಿ ಇಷ್ಟೆಲ್ಲ ಅಕ್ಕಿ ಸಿಕ್ಕಲ್ಲ ಪರಮಾತ್ಮ. ಇದು ನಿನ್ನ ಲೀಲೆ, ಇದು ನಿನ್ನ ಮಹಿಮೆ. ಕೈ ಚೀಲಿಟ್ಟ ಎರಡು ಈ ಕಾಳ ಅರಸುದಲ್ಲ ಬಿದ್ದಿದ್ದು ದಟ್ಟ ಕೈ ಚೀಲಿಟ್ಟ ಎರಡು ಭಕ್ಷ್ಯಗಳಿಂದ ದಡ 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 ಅಂತ ತಿಳ್ಕೊಂಡು 10-20 ಭಕ್ಷ್ಯ ಹಾಕಿ ಚೀಲ್ ತುಂಬಿತಂತೆ. ಚೀಲ್ ತುಂಬಿತು. ಮನುಷ್ಯಗೆ ಬಹಳ ಖುಷಿ ಆಯ್ತು. ಹೆಗಲ ಮೇಲೆ ಟಾಯಲ್ಲ, ಕೈಯಾಗ ಕೈ ಚೀಲ, ಮನೆ ಕಡೆ ಓಡ್ತಿದ್ದ. ಇದು ಬಹಳ ಕೊನೆಗೆ ಒಂದು 10 ನಿಮಿಷ ಇಟ್ಟು ಚಂದದ. ನಾವು ಪ್ರತಿಯೊಬ್ಬರು ಎಲ್ಲರೂ ಜೀವನದಾಗ ಅದನ್ನು ಕಲ್ಕೊಳ್ಳಂಗದ, ನಾವು ನಡ್ಕೊಳ್ಳಂಗದ. ಒಳಗೆ ಹೊರಗೆ ನಾವು ಸ್ವಚ್ಛಾಗಿ ಸತ್ಯದ ಬೆಳಕ ಕಾಣಬೇಕಾಗಿತ್ತಂದ್ರೆ ಒಂದು ಬಿಡಲಾರ್ದ ಒಂದು ಸಿಗಂಗಿಲ್ಲ. ಆಶೆ ಹರಿಯದ, ರೋಷ ಬಿಡದ. ಕೈ ಚೀಲ ತುಂಬಿಕೊಂಡಿದ್ದ, ಖುಷಿಯಾಗಿತ್ತು, ಮುಖದ ಮೇಲೆ ಪ್ರಸನ್ನತೆ. ಓಡೋಡಿ ಬರ್ತಾನೆ ಮನೆಗೆ. ಸಥೇ ಲಖ ಸದೇ ಲಖ ಅಂತ ತಿಳ್ಕೊಂಡು ಓಡಿ ಬರ್ತಾನೆ. 11 ಗಂಟೆ ಆದ ಬಳಿಕ ಗಂಡ ಬರುವಂತ ಈ ಟೈಮದೊಳಗೆ ಕೈಯಾಗ ಒಂದು ಮರ ತಗೊಂಡು ಕಟ್ಟೆ ಮ್ಯಾಗ ಬಂದು ನಿಲ್ಲೋ ದಿನದ ಅದೊಂದು ಪದ್ಧತಿ ರೀ. ಬಿಸಲಾಗೆಲ್ಲ ಹಾಯ್ಕೊಂಡು ಬರ್ತಿದ್ದ. ಆಕೆ ಶಿವ ಪೂಜೆ ಮಾಡಿ ಮನೆಯಿಂದೆಲ್ಲ ಸ್ವಚ್ಛ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಬಂದು ಕಟ್ಟಿ ಮೇಲೆ ನಿಲ್ತಿದ್ಳು. ಅವ ಚೀಲ ಸುರುತ್ತಿದ್ದ, ಅಲ್ಲೇ ನಿಂತು ಹೊರಗೆ ಕೇರ್ತಿದ್ಳು, ಒಳಗೆ ತೊಗೊಂಡು ಹೋಗ್ತಿದ್ಳು, ಸ್ವಚ್ಛ ಎಲ್ಲ ಮಾಡಿ ಅಡುಗೆ ಮಾಡ್ತಿದ್ಳು. ಅವ ಬಂದವ್ರ ಸೇವೆ ಮಾಡ್ತಿದ್ದ. ಆಕೆ 10:30-11 ಗಂಟೆಗೆ ಅಂದ್ರೆ ಕಟ್ಟಿ ಮೇಲೆ ಬಂದು ನಿಂತಾಳ. ಇವ್ ಅಗದಿ ಖುಷಿಯಾಗಿ ಚೀಲ ತೊಗೊಂಡು ಆಮೇಲೆ ಹಿಡ್ಕೊಂಡು ಓಡಿ ಬರ್ತಿದ್ದ ನಕ್ಕೋತ್ ಸತೇ ಲಕ್ಕ. ಗಂಡದ ಮುಖದ ಮೇಲೆ ಇರುವಂತ ಈ ಪ್ರಸನ್ನತೆ ನೋಡ್ತಾಳೆ. ಅವ್ ಹಿಂಗ ಚೀಲ ಹಿಡ್ದಾಗ 3 ಭಗಶ್ ತಕ್ಕೋತಿದ್ಳು, 3 ಶೇರ ಅಟ್ಟ ಇರ್ತಿದ್ವು. ವರ್ಷದ ದಿನದೊಂದು ನೇಮರಿ. ಇವತ್ತ ಭಗಶಿ ತಗೋಗುಡ್ಲಿಲ್ಲ, ಮಾಪ ತುಕಂತೀವಲ್ಲ, ಏನಿತ್ತು ಕೈ ಚೀಲ ಖುಷಿ ಆಗಿತ್ತು. ತಿರುಗಿ ಸುರುವಿದ ಮರ ತುಂಬಿ ಕೆಳಗೆ ಬೀಳಟ್ಟೆಲ್ಲ ತುಂಬಿ ಒಜ್ಜಾಯ್ತಂತೆ. ಅಂದ್ರೆ ಹೆಂಡತಿ ಖುಷಿ ಆಗತಾಳ, ಇದ್ರಾಗ 4 ದಿನ ಹೋಗ್ತೈತಿ ಅಂತ ನಾ ಹೇಳ್ತಿರ್ತೇನವ. 4 ದಿನ ಬೆಕ್ಕನಂಗ ದಿನ 50-20 ಮಂದಿ ಬರಲಿ, ಹೆಂಡತಿ ಬಹಳ ಖುಷಿ ಆಗತಾಳಂತ ದಡ ದಡ ಸುರುವಿದ್ದ ಮರ ತುಂಬಿತ್ರಿ. ಕಟ್ಟಿ ತೆಳಗೆ ನಿಂತ ಹೆಂಡತಿ ಮುಖದ ಕಡೆ ನೋಡಿದ. ಕಟ್ಟಿ ತೆಳಗೆ ನಿಂತಿದ್ದ, ಸುರುವಿದ ಮರ ತುಂಬಿತು. ಹೆಂಡತಿ ಖುಷಿಯಾಗಿ ಶಬ್ಬಾಷ್ ಅಂತಳಂತ ಮುಖದ ಕಡೆ ನೋಡಿದ. ಕಟ್ಟಿ ಮ್ಯಾಗ ನಿಂತಂತ ಹೆಂಡತಿ 2 ಕಣ್ಣಲ್ಲಿ ನೀರು ಬರ್ತಾವ. ಕಣ್ಣೊಳಗೆ ನೀರು ಬಂದಾಗ ಖಾಲಿ ಕೈ ಚೀಲ ಹಿಡ್ಕೊಂಡು ಒಂದು ಮಾತು ಕೇಳ್ತಾನೆ. ಸತೇ ಸತೇ ಇಟ್ಟೆಲ್ಲ ಅಕ್ಕಿ ತಂದು ಬಿಡಕ್ಕೂ ಖುಷಿ ಆಗೋದು ಹೋಗಿ ನಿನ್ನ ಮುಖ ಸಣ್ಣ ಆಯ್ತಲ್ಲ, ಕಣ್ಣೊಳಗೆ ನೀರು ಯಾಕೆ ಬಂತು? ಆಕೆ ಸನ್ಯಾಸಿ ಅಲ್ಲ, ಸಂಸಾರ ಬಿಟ್ಟಕ್ಕೆಲ್ಲ, ದೊಡ್ಡ ಧರ್ಮಶಾಸ್ತ್ರ ಓದಿದಕ್ಕೆಲ್ಲ. ಗಂಡ ಸುರುವ್ಯಾನ, ಮರ ತುಂಬೈತಿ, ಕಟ್ಟಿ ತೆಳಗ ಅವದನ ಮ್ಯಾಗ ಹೆಂಡತಿ ಕಣ್ಣಲ್ಲಿ ನೀರು ಬಂದುವಂತೆ. ಗಂಡೊಂದು ಮಾತನ್ನು ಕೇಳ್ತಾನೆ, ಯಾಕೆ? ಅವಾಗ ಒಂದು ಮಾತು ಹೇಳ್ತಾಳೆ, ಆಶೆ ಎಂಬುದು ಅರಸರಿಗಲ್ಲದೆ. ಗಂಡಗೆ ತಾಕೀತ್ ಮಾಡ್ತಾಳೆ ಒಬ್ಬಕ್ಕೆ ಹೆಣ್ಣು ಮಗಳ, ಗೊತ್ತಾತ್ರಿವ? ಆಶೆ ಎಂಬುದು ಅರಸರಿಗಲ್ಲದೆ
ಶಿವ ಭಕ್ತರಿಗೆ ಆಶೆ ಉಂಟೆ ಅಯ್ಯ, ರೋಷವೆಂಬುದು ಯಮ ಭಟರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಈ ಸಕ್ಕಿ ಆಶೆ ನಿಮಗೆ ಮಾರಯ್ಯ. ಏನ್ರಿ ಆಶೆ ಅನ್ನತಕ್ಕಂಥದ್ದಕ್ಕೆ ಅರಸಗಿರ್ಬೇಕು, ರಾಜ ಮಹಾರಾಜರಿಗೆ. ಒಂದು ದೇಶ ಕಟ್ಟೋದು, 1000 ಹಳ್ಳಿ ಆಳೋದು, ಆನೆ ಹೊಂಟಿರೋದು, ಸಿಂಹಾಸನ, ರಾಣಿ, ರಾಜ ಬೇಕು ಬೇಡ ಅಂತ ಈ ಸಂಸಾರದ ಸುಖ ದುಃಖದೊಳಗೆ ಹೊರಳಾಡತಕ್ಕಂಥ ಆಶೆ ಅನ್ನೋದು ಅರಸಗಿರಿಗಿರ್ಬೇಕು, ಶಿಟ್ಟು ಅನ್ನೋದು ಯಮಭಟರಿಗಿರಬೇಕು. ಆದರೆ ಎಲ್ಲವನ್ನು ಬಿಟ್ಟು ದೇವರಿಗಾಗಿ ಬಾಳಿ ಬದುಕತಕ್ಕಂಥವ, ರಸ್ತಾದ ಮೇಲೆ ಅಕ್ಕಿ ಹಾಕೊಂಡು ಬರ್ತಕ್ಕಂಥ ನನ್ನ ಗಂಡ ಮಾರಯ್ಯ, ನಿನ್ನ ಮನುಷ್ಯನಾಗು ಒಂದು ಆಶದ ಕಸ ಬಿತ್ತಲ್ಲ ಅಂದ್ರು. ಕುಂತವ್ರಿಗೆ ಒಂದು ಮಾತು ಹೇಳ್ತಾನೆ, ನೀವು ಮೊದಲು ಹರಗ್ತೀವಿ ಅಲ್ಲ, ಹರಗ್ತೀವಿ, ಹೆಂಟಿ ಹೊಡಿತೀವಿ, ಹೊಲದಾಗೆಲ್ಲ ತಿರುಗಾಡಿ ಕಸ ತಗೊಂಡು ಒಡ್ಡಿಗೆ ಹಾಕ್ತೀವಿ, ಕಡ್ಡಿ ಕೊರೆದು ಅದನ್ನು ಸ್ವಚ್ಛ ಸುಡ್ತೀವಿ, ಆಮೇಲೆ ಸಾಲಿಗೆ ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಕೂಡಿಸ್ತೀವಿ, ಸಾಲಿಗೆ ಹಾಕ್ತೀವಿ, ಆಮೇಲೆ ಬೀಜ ಊರ್ತೀವಿ, ನೀರು ಹಣಿಸಿ 4 ತಿಂಗಳು 6 ತಿಂಗಳು ಚಲೋ ಮತ್ತು ಕಸ ಬರಲಾರ್ದ ಹಂಗೆ ಕುರ್ಪಿ ತೊಗೊಂಡು ಮ್ಯಾಗ ಕಸ ತೆಗೆದು ಎಡೆ ಹೊಡೆದು ಸ್ವಚ್ಛ ಮಾಡಿದ್ರೊಳಗೆ ಒಂದಿನ ಮುತ್ತಿನಂಥ ಕಾಳು ಬರ್ತವೆ. ಅವ ಕಸದಾಗ ಬಿತ್ತರೆ ಬೆಳೆ ಬರಂಗಿಲ್ಲ. ಹಂಗೆ ಮನುಷ್ಯನ ಕಸ ಇಟ್ಕೊಂಡ ಬಳಿಕ ಈ ಹೊಲಸು ಕಸ ಆಶಾ ವಿಷಯ ಐತೆಲ್ಲ, ಈ ವಿಷಯ ಆಶಾ ಅಂತ ನಮ್ಮ ಮನಸ್ಸು ಹೊಲಸಾಗಿತ್ತಂದ್ರೆ ಹೊಲಸು ಮನುಷ್ಯನಾಗ ಈಶ್ವರನ ದರ್ಶನ ಆಗಂಗಿಲ್ಲ. ಜೀವನದಾಗ ಕಸ ತೆಗೆದು ಸ್ವಚ್ಛ ಮಾಡಿ ಬಿತ್ತಬೇಕು. ಮನುಷ್ಯನ ಹೊಲಸೆಲ್ಲ ತೆಗೆದು ಮನುಷ್ಯನ ಗುರು ಕೊಟ್ಟಂತ ಮಂತ್ರ ಜಪಿಸ್ಬೇಕು ಜೀವನದೊಳಗೆ. ಅವಾಗ ಹೇಳ್ತಾಳ, ಆಶೆ ಅನ್ನೋದು ಅರಸಡಿಗಿರ್ತದ. ಆದರೆ ಇವತ್ತಿನ ದಿನ ಯಾರೋ ಬಾಗಲ್ ಮುಂದೊಂದಿಷ್ಟು ಅಕ್ಕಿ ಬಿದ್ದಾವತ್ತ ತಿಳ್ಕೊಂಡು 3 ಭವಿಷ್ಯ ತರೋದು ಹೋಗಿ 9 ಭವಿಷ್ಯ ತಂದೆಲ್ಲ ಅಂದಳು. ಏನಂತಾಳೆ, ಈ ಸಕ್ಕಿ ಆಶೆ ನಿಮಗೇಕೆ? 4 ದಿನ ಮನ್ಯಾಗ ಕೂತು ತಿನ್ನಾಕತ್ತೀವಂದ್ರೆ ಮೋಹ ಮಾಯೆ ಕಾಮ ಸಂಸಾರ ಹೊಳ್ಳಾಡಬೇಕಾಗ್ತದೆ. ಧರ್ಮಕ್ಕಾಗಿ ಮೈ ದುಡಿಬೇಕು, ಭಕ್ತಿಯಲ್ಲಿ ಮನಸ್ಸು ದುಡಿಬೇಕು. ಮನಸ್ಸು ಕಾಲೇ ಕುಣಿಸರ ವಿಷಯ ಬಿಚ್ಚ ಪಡ್ತದ, ಶರೀರ ಕಾಲೇ ಕೂತಂದ್ರೆ ಭೋಗದ ಆಶೆ ಆಗ್ತದೆ. ಇಟ್ಟ್ಯಾಕ ತಂದಿ ಅಂದಳು, ಈ ಸಕ್ಕಿ ಆಶೆ ನಿಮಗೇಕೆ ಮಾರಯ್ಯ. ಗಂಡೊಂದು ಮಾತನ್ನು ಹೇಳ್ತಾನೆ, ಸತೆ ನಾವು ಬಡವರಲ್ಲ. ಒಂದು ಸನ್ನಿವೇಶ ನೋಡ್ರಿ, ಇನ್ನೊಂದು 5 ಮಿನಿಟ. ನಾವು ಬಡವರಲ್ಲ ಸತೆ, ಎಲ್ಲ ಕಡೆ ಹಾಯ್ಕೊಂಡು ಬಂದೆ. ಇವತ್ತು ಅನ್ನ ಬಸವನ ಮಹಾಮನೆ ಎದುರಿಗೆ ಅಕ್ಕಿ ಹಾಯ್ಕೊಂಡು ಬರ್ಲಿಕ್ಕೆ ಹೋದೆ. 5 ಅಕ್ಕಿ ಮಾರಯ್ಯ ಭಾಳ ಬಡವ, ಎತ್ತಿ ಕೊಟ್ಟ ತಗೊಳಂಗಿಲ್ಲಂತ ಈ ಬಡವನ ಸಲುವಾಗಿ ಅನ್ನ ಬಸವನ್ನ ಚೀಲಗಟ್ಲೆ ಸುರಿರಬೇಕು. ಅನ್ನ ಬಸವನ್ನ ಕೊಟ್ಟಂತ ಆಶೀರ್ವಾದ ಅಂತ 4 ಭಕ್ಷ್ಯ ಹಚ್ತೇನೆ ಅಂದ. ಅವಾಗ ಹೇಳ್ತಿ ಒಂದು ಮಾತಂತಾಳೆ, ಇವತ್ತೊಂದು ಭವಿಷ್ಯ ಅಕ್ಕಿ ಬಿದ್ದಾವ ತರ್ತೀರಿ, ನಾಳೆ ಯಾರೋ ಬಂಗಾರ ಒಗಿತಾರ ತರ್ತೀರಿ, ನಾಳೆ ಯಾರೋ ಹಣ ಒಗಿತಾರ ತರ್ತೀರಿ. ಈಶ್ವರನ ಭಕ್ತಿ ಮಾಡುವಂತ ಮನುಷ್ಯನೊಳಗ ಬೇಕಂತ ಆಶಾ ಕಸ ಬಿದ್ದ ಬಳಿಕ ಹೊಲಸಾದ ಮನುಷ್ಯನೊಳಗೆ ಈಶ್ವರಿ ಹೆಂಗ ದೊರೀತಾನ. ಕಟ್ಟಿ ತೆಳಗ ನಿತ್ತಂತ ಗಂಡಗ ಬೆವರು ಬಿಟ್ಟು ನಡಗಾಕ್ ಹತ್ತಿದ್ದ. 2 ಕಣ್ಣಲ್ಲಿ ನೀರು ಬಂದು, 2 ಕಣ್ಣೊಳಗೆ ನೀರು ಬಂದು ಒಂದು ಮಾತಂತಾನೆ, ತಿಳಿದೋ ತಿಳಿಲಾರ್ದಕೋ ಏನೋ ಮಾಡ್ಲಾಕ ಹೋಗಿ ಲಕ್ಕ ಸತೆ ನನ್ನ ಮನಸ್ಸು ಸೋಯ್ತಲ್ಲ, ಸೋತು 4 ಕಣ್ಣಲ್ಲಿ 8 ಭವಿಷ್ಯ ಅಕ್ಕಿ ತಂದೆ. 1-2 ಭವಿಷ್ಯ ಸಲುವಾಗಿ ನಾ ಸೋತೆ, ಆಸೆ ಪಟ್ಟೆ ಸತೆ. ತಪ್ಪಾಗೈತಿ ಏನು ಮಾಡಲಿ ಅಂದ ಗಂಡ. ಏನಂದ? ತಪ್ಪಾಗೈತಿ ಏನು ಮಾಡಲಿ. ಅವಾಗ 3 ಭವಿಷ್ಯ ತಕ್ಕೊಂದಳು ಮರದಾಗ. 3 ಭವಿಷ್ಯ ತಕ್ಕೊಂದಳು. ಉಳುದೆಲ್ಲ ಕೈ ಚೀಲ್ನಾಗ ಸುರಿವಿಳು. ಕೈಯಾಗ ಕೈ ಚೀಲ್ ಕೊಟ್ಟಳು. ನೋಡ್ರಿ ಕೇಳ, ಕೈಯಾಗ ಕೈ ಚೀಲ್ ಕೊಟ್ಟಳು, ಚೀಲ ಕೊಟ್ಟಳು, ತೆಳಗೆ ನಿತ್ತ. ಏನ್ ಮಾಡ್ಲಿ ಅಂದ. ದಿನ ತಕ್ಕೊಂಡು ಏನ್ ಮಾಡ್ಲಿ ಅಂದ. ಯಾವ ಒಂದು ಭವಿಷ್ಯ ಅಕ್ಕಿ ಸಲುವಾಗಿ ನಿಮ್ಮ ಮನಸ್ಸಾಗೈತಿ, ಇಟ್ಟು ಭವಿಷ್ಯ ಅಕ್ಕಿ ಸಲುವಾಗಿ ನಿಮಗೆ ಆಶೆ ಮನುಷ್ಯನಾಗ ಹುಟ್ಟೈತಿ ಅಲ್ಲ, ಆ ಮನುಷ್ಯ ಒಂದಿಟ್ಟು ಬುದ್ಧಿ ಹೇಳ್ರಿ. ಇವು ಏನು ಮಾಡ್ಲಿ ಅಂದ. ಎಲ್ಲಿದು ತಗೊಂಡು ಬಂದಿರಲ್ಲ ಅಲ್ಲಿ ಹೋಗಿ ಸುರಿ ಬರ್ರಿ, ಖಾಲಿ ಚೀಲ ತಗೊಂಡು ಇನ್ನೊಮ್ಮೆ ತರಕ್ ಹೋಗ್ಬೇಡ್ರಿ.
ತೆಳಗ ನಿಂತಂತ ಗಂಡ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಒಂದು ಮಾತಂದ, ನನ್ನ ಜೀವನದ ಭಾಗ್ಯ ಲಕ್ಷ್ಮಿ ನೀನು. ಒಂದಿಟ್ಟು ಭವಿಷ್ಯ ಅಕ್ಕಿ ಸಲುವಾಗಿ ನನ್ನ ಮನಸ್ಸು ಹೊಲಸಾಗಿತ್ತಲ್ಲ, ನನ್ನ ಮನುಷ್ಯನ ಕಸ ತೆಗೆದಿ ಮನಸ್ಸು ಎಚ್ಚರ ಮಾಡಿ ಇಟ್ಟು ಅಕ್ಕಿಗೆ ಆಶೆ ಪಡಬೇಡ, ಚೆಲ್ಲಿ ಬಾ, ನಮಗ್ 3 ಭವಿಷ್ಯ ಸಾಕಂತ ಹೇಳಿದೆಲ್ಲ. ನನ್ನ ಜೀವನದಲ್ಲಿ ಇನ್ನೊಬ್ಬರು ಗುರು ಇಲ್ಲ ಸತೆ, ನಿನ್ನ ನನ್ನ ಮನೆ ಲಕ್ಷ್ಮಿ, ನೀನೇ ನನ್ನ ಗುರು. ನನ್ನ ತಪ್ಪಾಯ್ತಲ್ಲ, ನನ್ನ ಕಡೆ ತಪ್ಪಾಯ್ತು ಸತೆ. ಗಂಡನ ತಲೆ ಮೇಲೆ ಕೈ ಇಡ್ತಾಳೆ. ತನ್ನ ಹೆಗಲ ಮೇಲೆ ಇರತಕ್ಕಂತ ಸೀರೆ ಶರಗತ ಒಂದು ಗಂಡ ಕಣ್ಣೀರು ಒರೆಸ್ತಾಳೆ. ಮುಂದೆ ಹೊಂಟಿದ್ದ ಏನ್ರಿ, ಮುಂದೆ ಹೊಂಟಿದ್ದ ಏನ್ರಿ, ಇವ್ ಅಕ್ಕಿ ಸುರುವಿ ಬರುತ್ತನೆ ಹಂಗ ಬರಬೇಡ್ರಿ. ಅನ್ನ ಬಸವನ್ನ ಅಲ್ಲಮ್ಮ ಪ್ರಭುಗಳ ದೊಡ್ಡವ್ರನ್ನ ಹಿಡ್ಕೊಂಡ 108 ಮಂದಿಗೆ ಊಟಕ್ಕೆ ಹೇಳ್ರಿ ಅಂತ ಹೇಳಿ ಬರಿ ಅಂದ. ಅಂತ ದೊಡ್ಡವ್ರನ್ನೆಲ್ಲ ಮನೆಗೆ ತಂದ ಅಪಮಾನ ಮಾಡ್ತೇನೆ ಸತಿ. ಒಂದು ಭವಿಷ್ಯ ಅಕ್ಕಿ ಹೆಚ್ಚದಾವ ಅಂದ್ರ ಆಶೆ ಬೇಡ, ಚೆಲ್ಲಿ ಬಾ ಅಂತ ಹೇಳ್ತಿ. 3 ಶೇರ್ ಅಕ್ಕಿ ಐತಿ, 100 ಮಂದಿನ ಕರಿ ಅಂತಿ, ಹುಚ್ಚೆನ್ಬೆ ನೀನು. ಈ ನನ್ನ ಹುಲ್ಲಿನ ಗುಡಿಸಲಿನೊಳಗ 3 ಶೇರ್ ಅಕ್ಕಿ ಒಳಗ 100 ಮಂದಿನ ಉಡಿಸುವಂತ ನನ್ನ ದೇವ್ರ ಅದಾನೋ ಇಲ್ಲೋ ತಿಳಿಸ್ಕೊಡ್ತೀನಿ, ಹೋಗ್ರಿ. 101 ಮಂದಿಗೆ 8 ಮಂದಿಗೆ ಹೇಳ್ರಿ. ಈ ಅಕ್ಕಿ ಹೋದ್ರ ರಸ್ತಾದ ಮ್ಯಾಗ ಸುರಿಯುದಂತ. ಅನ್ನ ಬಸವನ್ನ ಸಹಿತವಾಗಿ 108 ಮಂದಿ ಸಂತ ಸನ್ಯಾಸಿಗಳನ್ನ ಊಟಕ್ಕೆ ಕರೀತಾರೆ. ಅವಾಗೆ ಅಟ್ಟ 3 ಗಡಿಗೆ ಅನ್ನ ಅಂಬಲಿ ಒಂದಿಟ್ಟು ಬಾನಿತ್ತು. ಒಳಗ್ ಕರೆದ ಗಂಡ ಒಂದು ಮಾತು ಕೇಳ್ತಾಳೆ, ಹೆನ್ರಿ ಬಂದಂತ ಎಲ್ಲ ಗುರುಗಳಿಗೆ ನೀವು ಊಟಕ್ಕೆ ನೀಡ್ತಿರೋ, ಬಡಿಸ್ತಿರೋ, ಇನ್ನು ಒಳಗಿನ ತಂದು ಕೊಡ್ತಿರೋ ಕೇಳು. ಹೆಂಡತಿ 2 ಕೈ ಗಟ್ಟಿ ಹಿಡಿದು ಕಣ್ತುಂಬ ನೀರು ತಗೊಂಡೊಂದು ಮಾತಂತಾನೆ, ಲಕ್ಕ ನಾ ಒಳಗ ಅಡಿಗೆ ಮನೆ ಅಂತ ಅಂತಂದು ನಿನ್ನ ಕೈಯಾಗ ಕೊಡ್ತೀನಿ, ಅದನ್ನ ನಾವು ಊಟಕ್ಕೆ ನೀಡಕ್ ಆಗಂಗಿಲ್ಲ. ಯಾಕ್ರಿ? ಮನ್ಯಾಗ ಸಂತರ ಗುರುಗಳು ಬಂದಾಗ ಗನಸು ಮನುಷ್ಯ ಎಲ್ಲಾರಿಗೆ ತಗೋರಿಪ್ಪ, ಇನ್ನೋಡ್ ತಗೋರಿ, ಹೊಡ್ತುಂಬ್ ತಗೋರಿ, ನಾಚಬೇಡ್ರಿ, ಇನ್ನೊಂದಿಟ್ಟು ತರ್ತೀನಿ ನಿಲ್ರಿ ಅಂತ ನೀವು ಊಟ ಮಾಡಿಸ್ಬೇಕಲ್ಲ. ನೀವ್ ಯಾಕೆ ಊಟಕ್ಕೆ ಬಡಿಸಂಗಿಲ್ಲ, ಯಾಕೆ ನೀಡಂಗಿಲ್ಲ? ಹೆಂಡತಿ ಕೈ ಗಟ್ಟಿ ಹಿಡಿದು ಕಣ್ಣ ನೀರು ತಂದು ಒಂದು ಮಾತಂದ, ನಾ ಊಟಕ್ಕೆ ನೀಡೋ ಹೊತ್ನ್ಯಾಗ ನನ್ನ ಕೈಯಾಗಿರತಕ್ಕಂಥ ಭಾಂಡಿ ಒಳಗಿಂದ ಅನ್ನ ಮುಗಿದಿತ್ತು, ಮುಂದೆ ಊಟ ಕೂತಾರಪ್ಪ, ಇನ್ನೊಂದಟ್ಟು ನೀಡಂದಾಗ ಅನ್ನೆಲ್ಲ ಆಗೈತಿ ಹೇಳ್ರಿಪ್ಪ ಅಂತ ನನಗೆ ಹೇಳುವುದಾಗಂಗಿಲ್ಲ. ಎಡಿ ಮ್ಯಾಗ ಕೂತವ್ರಿಗೆ, ಎಡಿ ಮ್ಯಾಗ ಕುಂತವ್ರಿಗೆ ಅನ್ನ ತುಪ್ಪ ಅರ್ಧ ಹೊಟ್ಟಿಲ್ಲ ಎಳ್ಳಂತ ನನಗೆ ಹೇಳುವುದಾಗಂಗಿಲ್ಲ, ಸತ್ಯ ಹೇಳುವುದಾಗಂಗಿಲ್ಲ. ಭಾಳ ಆದ್ರೆ ನನ್ನ ಹೆಂಡತಿ ಅದಿ, ಗಡಿಗೆ ಖಾಲಿ ಆಗೈತಿ, ಸಾವಕಾಶ ಮುಗಿಸ್ತೀಯನ್ನ ನೋಡಂತ ನಾನು ನಿನಗೆ ಹೇಳೋ ಧೈರ್ಯ ಐತಿ. ಎಡಿ ಮ್ಯಾಗ ಕೂತವ್ರನ್ನ ಎಬ್ಸೋದಾಗಂಗಿಲ್ಲ ನನ್ನ ಶಿವನ ಆನೆಯಾಗಿ, ಇದು ಸತ್ಯ ಸತ್ಯ ಸತ್ಯ. ಗಣ್ಣ ಕಣ್ಣೀರು ವರ್ಷ ಒಂದು ಮಾತು ಹೇಳ್ತಾಳೆ, ಇದೇನು ಖಾಲಿ ಗುಡಿಸಲೈತಿ ಅಟ್ಟ ಅನಿಸ್ತೈತಿ ನಿಮ್ಗೆ? ಖಾಲಿ ಒಂದಿಟ್ಟು 4 ರೌಂದಿ ಸೂಡು ಮ್ಯಾಗ ಇಟ್ಟ ಅನಿಸ್ತೈತೇನೋ? ಮನಿ ಬಡೋದು ಇದ್ರು ಸೈತಿ ಮನಿ ಒಳಗೆ ಭಗವಂತ ಅದಾನ. ಈ ಅಡಿಗೆ ಮನ್ಯಾಗ ಸಾಕ್ಷಾತ್ ಅನ್ನಪೂರ್ಣ ನಿತ್ತ ಆಶೀರ್ವಾದ ಮಾಡೋತ್ನ್ಯಾಗ ಬಂದವ್ರು ಉಪವಾಸ ಹೆಂಗ ಹೋಗ್ತಾರೆ, ನನಗೇನೋ ಗೊತ್ತಿಲ್ಲ ಅಂದವ್, ನೀನೇ ಏನ್ ಮಾಡ್ತಿ ಮಾಡು. ತಲೆ ಮ್ಯಾಲ ಶೀರಿ ಶರ್ಗ ತಗೊಂಡ್ ಹನಿಗೆ ವಿಭೂತಿ ಪಟ್ಟದರ್ಶಿ ಗಡಿಗೆಲ್ಲ ಪೂಜಾ ಮಾಡಿ ಶಂಭೋ ಹರ ಮಹಾದೇವ ಪಾರ್ವತೆ ಪದೇ ಶಿವ ಹರ ಹರ ಮಹಾದೇವ ತಿಳ್ಕೊಂಡು ಗಂಡು ಓಡೋಡಿ ತಂದು ಕೊಡ್ತಿದ್ದ. ಹೆಂಡತಿ ಎಲ್ಲರಿಗೂ ಊಟ ಬಡಿಸ್ತಿದ್ದಳಂತೆ. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, 100 ಮಂದಿ ಕುಂತಾರ, ಬಾಳಿ ಎಲೆ ಹಾಕ್ಯಾರ. ಇವು ತಂದು ಕೊಡ್ತಿದ್ದ ಹೆಂಡತಿ ಕೈಯಾಗ, ಗಡಿಗೆ ತಳಕ್ ಹೋಗ್ತಿತ್ತು, ಗಡಿಗೆ ತಳಕ್ ಹೋಗ್ತಿತ್ತು. 20 ಮಂದಿ ನೀಡಿ ಮತ್ತೆ ಖಾಲಿ ಭಾಂಡೆ ತಗೊಂಡ ಮತ್ತೆ ಅಡಿಗೆ ಮನ್ಯಾಗ ಹೋಗಿ ಒಲಿ ಬ್ಯಾಂಗ್ ನೋಡಿದ ಕೂಡಲೇ ತುಂಬಿದ ಗಡಿಗೆ ತುಂಬಿದಂಗ ಇರ್ತಿತ್ತು. ತುಂಬಿದ ಗಡಿಗೆ ತುಂಬಿದಂಗ ಐತಿ. 108 ಜನ ಊಟ ಮಾಡಿ, ಅಂಬಲಿ ಅನ್ನ ಊಟ ಮಾಡಿ, ಪತಿವ್ರತ ಶಿರೋಮಣಿಯ ಮಹಾತಾಯಿ ಲಕ್ಕಮ್ಮ ತಾಯಿ ಕೈಯೊಳಗಿದ್ದಂತ ಅಂಬಲಿ ಅಮೃತದಕ್ಕಿಂತ ರುಚಿ ಅಂತ ಎಲ್ಲರೂ ಹೊಟ್ಟೆ ತುಂಬಿ 106 ಜನ ಎಲ್ಲರ ಕೈ ಮ್ಯಾಲ್ ಮಾಡಿ, ಸಾಕ್ಯವ್ವ ಹೊಟ್ಟೆ ತುಂಬದತ್ತ ಮ್ಯಾಲ ಕೈ ಮಾಡ್ರಂತೆ.
ಎಲ್ಲರೂ ಮ್ಯಾಲ ಕೈ ಮಾಡಿದಾಗ ಅಡಿಗೆ ಮನ್ಯಾಗ ಬರ್ತಾಳೆ. ಎಲ್ಲದ್ರ ಮ್ಯಾಗ ಮುಚ್ಚಳ ಮುಚ್ಚಿದ್ರು. ಅಡಿಗೆ ಮನ್ಯಾಗ ಬಂದಳು. ಗಂಡಗೆ ಒಂದು ಮಾತನ್ನ ಹೇಳ್ತಾಳೆ, ಏನ್ರಿ ನಿಮ್ಮ ಗಡಿಗೆ ಖಾಲಿ ಆಗೇತ ಇಲ್ಲೋ ಮುಚ್ಚಳ ತೆಗೆದು ನೋಡು. ಹೆಂಡತಿ ಮಾತು ಕೇಳಿ ಮೂಡ್ರು ಗಡಿಗೆ ಮ್ಯಾಲ ಮುಚ್ಚಳ ತೆಗದಂತ. ನೀಡೋಕಿತ ಮೊದಲ ಹೆಂಗ ತುಂಬಿತ್ತಲ್ಲ, ಒಂದು ಅಗಳ ಅಳಿಗಾಡ್ದಿಲ್ಲ, ಅವೆಲ್ಲ ತುಂಬಿದ್ದು. ಹೆಂಡತಿ ಜೋರಾಗಿ ತೆಕ್ಕಿ ಹೊಡಿತಾನೆ, ಬಿಕ್ಕಿ ಬಿಕ್ಕಿ ಅಳ್ತಾನೆ. 12 ವರ್ಷ ಗುರು ಮಾರ್ಗದಲ್ಲಿ ಗಂಡದಿ ಗನಸ ಧೈರ್ಯ ಮಾಡಕ್ಕಾಗಲಿಲ್ಲ. ಅದು ನನ್ನ ಮನೆಯೊಳಗೆ ಗುರು ಅಂತಿದ್ದ ದಿನ ಕೇಳಿದನ ಜೀವನದಲ್ಲಿ ನಡೆಸ್ಕೊಂಡು ಆಸೆಯನ್ನು ಜಯಿಸಿ ಈ ಮನೆಯೊಳಗೆ ಈಶ್ವರ ಇರುವಂಗ ಮಾಡಿರುವಂತ ನನ್ನ ಮನಿ ಲಕ್ಷ್ಮಿ ಅಲ್ಲ ಸತೆ, ನನ್ನ ಮನಿ ಲಕ್ಷ್ಮಿ ಇದು ಗುಡಿಸಲಲ್ಲ, ಶಿವ ಇರುವಂತ ಶಿವನ ಕೈಲಾಸ. ಇದು ಸಂತರ ಮಹಾಮನಸ್ಸತೆ. ಇನ್ನೆಂದೂ ನಾ ಬಡವನಂಗಿಲ್ಲ, ಇನ್ನು ಎಂದೂ ಅದಕ್ಕೂ ನಾ ಕೈ ಒಡ್ಡೆ ಆಸೆ ಪಡಂಗಿಲ್ಲ. ದಿನ ಅಕ್ಕಿ ಆರಿಸ್ಕೊಂಡು ಬಂದು ಇದ್ದದ್ರೊಳಗೆ ನಾ ದಾನ ಮಾಡ್ಕೊತಿರ್ತೀನಿ. ನಾ ಪುಣ್ಯ ಆತ್ಮ. ಎಂಥ ಹೆಂಡತಿನ ಪಡ್ಕೊಂಡು ಒಳಗೂ ಸ್ವಚ್ಛ ಆಗಬೇಕು, ಕರ್ತವ್ಯದಾಗೂ ಸ್ವಚ್ಛ ಇರಬೇಕು, ನಾಲಿಗೂ ಸತ್ಯ ಮಾತಾಡಬೇಕು. ಅವಾಗ ನಾವು ಎಲ್ಲಿ ಯಾವ್ದಲ್ಲ ಅಲ್ಲಿ ಬೇಡ್ದಾಗ್ತದೆ. ನೀನೊಲಿದರೆ ಕೊರಡು ಕೊನರು, ನೀನೊಲಿದರೆ ಕೊರಡು ಕೊನರು ಹೃದಯ, ನೀನೊಲಿದರೆ ಕೊರಡು ಹಯನ ಉದಯ, ನೀನು ಅಲಿದರೆ ವಿಷ ಅಮೃತ ಬಹುದಯ್ಯ, ನೀನು ಅಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿ ಪೂವಯ್ಯ, ಕೂಡಲ ಸಂಗಮ ದೇವ, ನೀನು ಅಲಿದರೆ ಕೊರಡು ದೇವಾ ಪಾರ್ವತೇಶ್ವರ ಮಹಾದೇವ ಸದ್ಗುರುನಾಥ ಮಹಾರಾಜ ಕಿ ಜೈ. ಯವ್ವ ಅವ್ರ ಮನೆಯನ್ನು ಬಿಡಲಿಲ್ಲ, ಸಂಸಾರ ಬಿಡಲಿಲ್ಲ. ಆದರೆ ಎಲ್ಲರ ಮಧ್ಯದಲ್ಲಿ ಈ ವ್ಯವಹಾರದಲ್ಲಿ ಸತಿಪತಿಗಳು ಮಕ್ಕಳ ಈ ಸಂಸಾರದಲ್ಲಿ ಬಡತನ ಸುಖ ದುಃಖದಲ್ಲಿದ್ದರೂ ಕೂಡ ಆಸೆ ಬಿಟ್ಟರು, ಸಿಟ್ಟು ಬಿಟ್ಟರು, ಕೈಲಿಂದ ಚಲೋ ಮಾಡಿದರು. ಯಾವಾಗಲೂ ದೇವರು ನುಡಿಯೋದರಿಂದ ಸಂಸಾರದಲ್ಲಿ ಇದ್ದುಕೊಂಡು ಭಗವಂತನ ಪಡ್ಕೊಂಡು ಮುಕ್ತರಾದ್ರಲ್ಲ. ಯವ್ವ ಮನೆ ಬಿಟ್ಟವ್ರಿಗೆ ಅಟ್ಟ ದೇವ್ರದಾನ, ಮನೆಯಾಗಿದ್ದವ್ರ ದೇವ್ರಲ್ಲಲ್ಲ. ಮನೆಯಾಗಿದ್ದೂ ಗುರುಗಳ ಸಂಸ್ಕಾರದಾಗ ನಾವು ಬದುಕ್ರೆ ನಮ್ಮ ಮನೆ ಮಹಾಮನೆ ಆಗ್ತದೆ. ಮಕ್ಕಳು ಮರಿ ಮಧ್ಯದಲ್ಲಿ ಇದ್ಕೊಂಡು ನಾವು ಶರಣರಾಗಿ ಇದೇ ಜನ್ಮದಲ್ಲಿ ಸತ್ಯವನ್ನು ಪರಮಾತ್ಮನನ್ನು ಭಗವಂತ ನಮ್ಮ ಒಳಗಿಂದ ಪಡ್ಕೊಂಡು ನಾವು ಮುಕ್ತರಾಗಲಿಕ್ಕೆ ಬರ್ತದೆ ಅಂತಕ್ಕಂಥದ್ದು ಈ ವರ್ಷದ ಕಾರ್ಯಕ್ರಮದಲ್ಲಿ. ಒಟ್ಟೆ 2 ಕತೆ 4 ದಿವಸನಾಗ